ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಇಬ್ಬರು ಕೂಡ ರೂಮಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹಾಗೆ ಕಾಂತಮ್ಮ ಅವರು, ಏನಯ್ಯ ಈ ಥರ ಎಲ್ಲ ಆಗ್ತಾ ಇದೆ, ನಾವು ನೋಡಿದ್ರೆ ಏನೋ ಮಾಡೋಣ ಅಂತ ಅಂದ್ಕೊಂಡ್ರೆ ಏನೋ ಆಗ್ತಿದೆಯಲ್ಲ ಅಂತ ಹೇಳ್ತಾರೆ. ಹಾಗೆ ಕಾಂತಮ್ಮನ ಗಂಡ, ಏನಾಗ್ತಿದೆ, ಪ್ರಸ್ತುತಕ್ಕೆ ಮುಹೂರ್ತನ ಇಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಏನಯ್ಯ ನೀನು ಈ ಥರ ಮಾತಾಡ್ತಿದ್ಯಾ, ಅಷ್ಟು ಗೊತ್ತಾಗಲ್ವೇನಯ್ಯ ನಿಮಗೆ, ಸ್ವಲ್ಪನಾದ್ರು ನಾಚಿಕೆ ಆಗಲ್ವಾ ಅಂತ ಹೇಳ್ತಾರೆ. ಹಾಗೆ ಕಾಂತಮ್ಮನ ಗಂಡ ಇದ್ದವರು, ನನಗೆ ಯಾಕೆ ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕಾಗಿರೋದು ಪ್ರಸ್ತುತಕ್ಕೆ ಮುಹೂರ್ತ ಇಡಿಸ್ಕೊಂಡಿದ್ದಾರಲ್ಲ ಗಂಡು ಹೆಣ್ಣು, ಅವರಿಬ್ಬರಿಗೆ ನಾಚಿಕೆ ಆಗಬೇಕು, ನನಗೆ ಯಾಕೆ ಆಗುತ್ತೆ ನಾಚಿಕೆ ಅಂತ ಹೇಳ್ತಾರೆ. ಹಾಗೆ ಕಾಂತಮ್ಮ ಅವರು, ಅಲ್ಲ ಕಣಯ್ಯ, ನಾನು ಏನೋ ಪ್ಲ್ಯಾನ್ ಮಾಡಿದ್ದೆ, ಎಲ್ಲ ಕೂಡ ಉಲ್ಟಾ ಆಗೋಗ್ಬಿಡ್ತು. ಆ ಜಾನಕಿ ಪಾಟೀಲಮ್ಮ ಅಂತ ಬಂದಿದ್ದಾಳಲ್ಲ, ಎಲ್ಲ ಪ್ಲ್ಯಾನ್ನು ಕೂಡ ಹೆಕ್ಕೊಟ್ಟು ಹೋಗಂಗೆ ಮಾಡಿದ್ಲು. ಏನಯ್ಯ ಮಾಡಲಿ, ಇವಾಗ ಆ ಹಾಲ್ ಮಾರೋಳಿಗೆ ಏನು ಹೇಳೋದು, ಅದರಿಂದಲೇ ನಾವು ಎಷ್ಟೊಂದು ದುಡ್ಡನ್ನು ಮಾಡ್ಕೊತಾ ಇದ್ವಿ. ಅವಮ್ಮ ಹೇಳ್ದಂಗೆ ಕಾರ್ತಿಕೇಯ ಮತ್ತು ಆ ಶ್ರಾವಣಿ ಅಮ್ಮನ ಯಾವುದೇ ಕಾರಣಕ್ಕೂ ಹತ್ರ ಬಿಡ್ದಂಗೆ ದೂರ ಇಟ್ಟಿದ್ವಿ. ಹೀಗೆ ನೋಡಿದ್ರೆ ಈ ಥರ ಒಂದೇ ಸಲ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಲಲ್ಲ ಈ ಅಮ್ಮ, ಏನು ಮಾಡೋದು ಇವಾಗ ಅಂತ ಹೇಳ್ತಾರೆ. ನೋಡು, ಹೀಗೆ ಮಾತಾಡ್ತಾ ಇದ್ರೆ ಏನೂ ಉಪಯೋಗ ಇಲ್ಲ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಆ ವಿಜಯಾಂಬಿಕಾ ಹೇಳ್ತಾಳೆ. ಅವರಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಹೌದಲ್ವಾ ಅವಳಿಗೆ ಹೇಳೋಣ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಇದ್ದವರು, ನೋಡು ನಾವು ಮಾತಾಡಿದ್ರೆ ಬರೀ ಮಾತಿನ ಖರ್ಚು ಜಾಸ್ತಿ ಅಷ್ಟೇ, ನಮಗೆ ಕಾಸೇನು ದಕ್ಕಲ್ಲ, ಅದಕ್ಕೋಸ್ಕರ ಅಮ್ಮಂಗೆ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳ್ತಾರೆ. ಹಾಗೆ ಕಾಂತಮ್ಮವರು, ಸರಿ ಆಯಿತು, ಆ ಆಲ್ಮರೊಳಗೆ ಒಂದು ಫೋನ್ ಹಾಕ್ತೀನಿ ಇರು ಅಂತ ಹೇಳ್ಬಿಟ್ಟು ಫೋನ್ ಕೂಡ ಮಾಡ್ತಾರೆ. ಆಗ ವಿಜಯಾಂಬಿಕಾ ಅವರು ಹಾಕ್ತಾನೆ ರೂಮ್ಗೆ ಬರ್ತಾರೆ. ಹೇಳು ಕಾಂತಮ್ಮ ಏನು ವಿಷಯ ಅಂತ ಹೇಳ್ತಾರೆ. ಅಯ್ಯೋ ಮೇಡಮರೇ, ಏನು ಅಂತ ಹೇಳಿ, ಪ್ರವಾಹ ಆಗ್ತಾ ಇದೆ, ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಆಕಾಶ ಭೂಮಿ ಒಂದಾಗ್ತಾ ಇದೆ, ಕಣ್ಣು ಸಲಿಗೆ ಬಿಟ್ಟು ಕೈ ಸೇರ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ ಅಂತ ಹೇಳ್ತಾರೆ. ಅಯ್ಯೋ ಕಾಂತಮ್ಮ, ಈ ಥರ ಎಲ್ಲ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ, ನನ್ನ ಟೈಮ್ನ ವೇಸ್ಟ್ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್, ನಾನು ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದು, ಇವತ್ತು ನಿಮ್ಮ ಟೈಮ್ ಸರಿ ಇಲ್ಲ, ಇವತ್ತು ರಾತ್ರಿ 9:37 ಈ ಸಮಯಕ್ಕೆ ನಿಮ್ಮ ಟೈಮು ಸರಿಯೇ ಇಲ್ಲ ಅಂತ ಹೇಳ್ತಾರೆ. ಕಾಂತಮ್ಮ ಏನು ಹೇಳ್ತಾ ಇದೆಯಾ, ನೇರವಾಗಿ ವಿಷಯಕ್ಕೆ ಬಾ, ಇಲ್ಲ ಅಂತಂದರೆ ನಾನೇ ಅಲ್ಲಿಗೆ ನೇರವಾಗಿ ಬಂದು ನಿನ್ನ ಶೂಟ್ ಮಾಡಿಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಅಯ್ಯೋ ಮೇಡಮರೇ, ಇವತ್ತು 9:37ಕ್ಕೆ ಆ ಶ್ರಾವಣಿ ಕಾರ್ತಿಕೇಯಗೆ ಪ್ರಸ್ತುತಕ್ಕೆ ಮುಹೂರ್ತ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಕಾಂತಮ್ಮ, ಅವರಿಬ್ಬರು ಒಂದಾಗಬಾರ್ದು ಅಂತ ನಾನು ಹೇಳಿದೆ ತಾನೇ, ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಇರಬಾರ್ದು ಅಂತ ಹೇಳಿದೆ ಅಲ್ವಾ, ನೀನೇನು ಮಾಡಿದೆ, ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಅಯ್ಯೋ ಮೇಡಮರೇ, ನಾನು ಏನು ಮಾಡಲಿ, ಆ ಮನೆಗೆ ಬಂದಿದ್ದಾಳಲ್ಲ ಆ ಶೋಭಿತೆ, ಏನೋ ಅವಳ ಹೆಸರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಇಷ್ಟು ಉದ್ದ ಇದೆ ಹೆಸರು, ಆ ಅಮ್ಮ ಹೇಳಿದ್ಲು, ಆ ಅಮ್ಮ ಮುಹೂರ್ತ ಇಟ್ಲು ಅಂತ ಈ ಮನೆಯವರೆಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ಕೊಂಡಿದ್ದಾರೆ ಅವರಿಬ್ಬರನ್ನ ಒಂದು ಮಾಡೋದಕ್ಕೆ, ನಾನು ಏನು ಮಾಡಲಿ ಮೇಡಮರೇ ಅಂತ ಹೇಳ್ತಾರೆ. ಅಲ್ಲ, ಅವಳು ಯಾಕೆ ನಿಮ್ಮ ಮನೆಗೆ ಬಂದಿದ್ಲು, ಅವಳು ಯಾರು ಅಷ್ಟಕ್ಕೂ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅವಳು ಯಾರು ಅಂತ ನಮಗೂ ಗೊತ್ತಿಲ್ಲ ಮೇಡಮರೇ, ಅವಳು ಅಂದರೆ ಎಲ್ಲರೂ ಕೂಡ ತುಂಬ ಇಷ್ಟ, ವೇದವಾಕ್ಯ ಅವ್ರ ಮಾತಂದರೆ ಎಲ್ಲರೂ ಕೂಡ ಊಟ ಬಡಿಸ್ತಾಳೆ, ಅಡುಗೆ ಮಾಡ್ತಾಳೆ, ಬೇಕಾಗಿದ್ದೆಲ್ಲ ಮಾಡ್ತಾಳೆ, ಆ ಅಮ್ಮನ ಕಂಡ್ರೆ ಇಲ್ಲದೆ ಇರೋ ಖುಷಿ ಎಲ್ರಿಗೂ ಗೊತ್ತಾ ಮೇಡಮರೇ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಅಲ್ಲ ಕಾಂತಮ್ಮ, ನಾನು ಹೇಳಿದ್ದೆ ಅಲ್ವಾ 3 ತಿಂಗಳು ಯಾವುದೇ ಕಾರಣಕ್ಕೂ ಅವ್ರು ಸೇರಬಾರ್ದು ಅಂತ, ನೀನು ಹೇಳಿಲ್ವಾ ಹಾಗೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಅಯ್ಯೋ ಮೇಡಮರೇ, ನೀವು ಹೇಳ್ದಾಗೇ 3 ತಿಂಗಳು ಯಾವುದೇ ಕಾರಣಕ್ಕೂ ಸೇರೋ ಆಗಿಲ್ಲ, ಮುಹೂರ್ತ ಇಲ್ಲ ಅಂತ ಹೇಳಿದ್ವಿ, ಆದರೆ ಆ ಅಮ್ಮ ಜಾನಕಿ ಪಾಟೀಲಮ್ಮ ಸುಮ್ಮನೆ ಇಲ್ಲ, ಎಲ್ಲ ವಿಷಯನೂ ಕೂಡ ಹೇಳ್ಬಿಟ್ಟು ಏನೇ ಕೇಳಿದ್ರು ಕೂಡ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾಳೆ, ಎಲ್ಲ ತಿಳ್ಕೊಂಡಿರೋ ಥರ ಹಾಡ್ತಾಳೆ. ಹೀಗಿರ್ಬೇಕಾದ್ರೆ ನಮ್ಮ ಮಾತೆಲ್ಲಿ ಕೇಳ್ತಾರೆ ಅವರು, ಆ ಅಮ್ಮ ಮುಹೂರ್ತ ಇಟ್ಲು ಅಂತ ಎಲ್ಲರೂ ಕೂಡ ಅದನ್ನೇ ನಂಬಿಬಿಟ್ಟು ಮುಹೂರ್ತನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ನಾನು ಅವ್ರನ್ನ ಒಂದಾಗೋದನ್ನು ತಡೆಯೋದಕ್ಕಾಗೋದಿಲ್ಲ ಮೇಡಮರೇ, ನನ್ನ ಕೈಲಿ ಸಾಧ್ಯನೇ ಇಲ್ಲ, ಇಷ್ಟು ದಿನ ನೀವು ಹೇಳ್ದಾಗೆ ತಡೆದಿದ್ದೀನಿ, ಆದರೆ ಇನ್ನು ಮುಂದೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವ್ರಿಗೆ ಕೋಪ ಬರುತ್ತೆ. ಹೇ ಕಾಂತಮ್ಮ, ಏನು ಮಾತಾಡ್ತೀರಿ ನೀವು, ಅದು ಯಾರು ಆ ಮನೆಗೆ ಹೆಂಗಸು ಬಂದಿದ್ದಾಳೆ ಅಂತ ಅಂದಲ್ಲ, ಅವಳು ಯಾರು, ಎಲ್ಲಿಂದ ಬಂದ್ಲು, ಯಾಕೆ ಬಂದ್ಲು, ಏನಕ್ಕೆ ಬಂದ್ಲು, ಅವಳು ಮಾಡ್ತಿರೋದು ನಾಟಕನ ನಿಜನ ಎಲ್ಲನೂ ಕೂಡ ನೀನು ತಿಳ್ಕೊಂಡು ನನಗೆ ಅಪ್ಡೇಟ್ ಮಾಡಬೇಕು, ನಿನಗೆ ಕೊಡೋ ದುಡ್ಡಲ್ಲಿ ಡಬಲ್ ನಾನು ಪೇಮೆಂಟ್ ಮಾಡ್ತೀನಿ ಈ ಸಲ ಅಂತ ಹೇಳ್ತಾರೆ. ಹಾಗೆ ಕಾಂತಮ್ಮರು, ಅಯ್ಯೋ ಮೇಡಮರೇ, ನೀವು ಹೇಳೋದೆಚ್ಚ ನಾನು ಮಾಡೋದೆಚ್ಚ, ನೀವು ಹೇಳೋ ಕೆಲಸನ ನಾನು ಖಂಡಿತವಾಗ್ಲೂ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಮುಗಿಸ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಸರಿ ಕಾಂತಮ್ಮ, ಆದಷ್ಟು ಬೇಗನೆ ಕೆಲಸ ಮುಗಿಸು ಅಂತ ಹೇಳಿ ಫೋನ್ ಇಡ್ತಾರೆ. ಅಲ್ಲ, ಯಾರು ಇರ್ಬೋದು ಆ ಹೆಂಗಸು, ಆ ಹೆಂಗಸು ಹೇಳ್ದಂಗೆ ಎಲ್ಲರೂ ಯಾಕೆ ಕೇಳ್ತಾ ಇದ್ದಾರೆ, ಏನಾದರೂ ನಂದಿನಿ ಆಗಿರ್ಬೋದಾ, ನಂದಿನಿ ಏನಾದರೂ ಆಗಿದ್ದರೆ ಇಷ್ಟೊತ್ತಿಗಾಗಲಿ ಆ ಶ್ರಾವಣಿ ಎಲ್ಲರೂ ಕೂಡ ವಿಷಯನ ಹೇಳಿರೋಳು, ಆ ವಿಷಯ ವೀರು ತನಕ ಬಂದಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ, ಆಮೇಲೆ ಏನಾದರೂ ಆ ನಂದಿನಿ ಏನಾದರೂ ಬೇಕು ಅಂತಲೇ ನಾಟಕ ಮಾಡಿಕೊಂಡು ಹೋಗಿರ್ಬೋದಾ, ಆ ಶ್ರಾವಣಿ ಮತ್ತು ನಂದಿನಿ ಇಬ್ಬರು ಸೇರಿಕೊಂಡು ಅಮ್ಮ ಮಗಳು ನಾಟಕ ಮಾಡ್ತಾ ಇರ್ಬೋದಾ, ಆ ರೀತಿ ಏನಾದರೂ ಆಗಿದ್ದರೆ ನನ್ನ ಕುತ್ತಿಗೆಗೆ ಬಂದಿರೋದು ಇಷ್ಟೊತ್ತಿಗೆ, ಇಲ್ಲ ಸಾಧ್ಯನೇ ಇಲ್ಲ. ಆದರೆ ಆ ಹೆಂಗ್ಸ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಕಾಂತಮ್ಮಂಗೆ ಹೇಳಿದ್ದೀನಲ್ವಾ, ವಿಷಯ ಗೊತ್ತಾಗೋ ತನಕ ನಾನು ಕಾಯ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ.
ಈ ಕಡೆ ಸುಬ್ಬು ಅವರು ಒಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪದ್ದವ್ರು ಕೂಡ ಬರ್ತಾರೆ. "ಸುಬ್ಬು ಏನು ಯೋಚನೆ ಮಾಡ್ತಾ ಇದೀಯಾ? ಇವತ್ತಿನ ದಿನ ನಾನು ನೆನಪು ಮಾಡಿಕೊಂಡು ಈ ಥರ ಯೋಚನೆ ಮಾಡ್ತಾ ಇದೀಯಾ ಏನು?" ಅಂತ ಹೇಳ್ತಾರೆ. "ಅಯ್ಯೋ ಅಪ್ಪ ಹಾಗಲ್ಲ ಅಪ್ಪ, ನಂದಿನಿ ಅಮ್ಮವರು ಒಂದು ಆಸೆನ ಈಡೇರಿಸೋದಕ್ಕೆ ಹೇಳಿದ್ದಾರೆ. ಶ್ರಾವಣಿ ಮೇಡಮ್ ಅವ್ರ ತೊಡೆ ಮೇಲೆ ಮಲಗಬೇಕಂತೆ. ಆಗ ಅವರು ಅಪ್ಪಿ ಮುದ್ದಾಡಬೇಕಂತೆ. ಅದನ್ನು ಹೇಳ್ಕೊಂಡಿದ್ದಾರೆ. ಅದನ್ನು ಯಾವ ಥರ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಪ್ಪ" ಅಂತ ಹೇಳ್ತಾರೆ. ಏನದು ಪ್ಲ್ಯಾನ್ ಸುಬ್ಬು ಅಂತ ಕೇಳ್ತಾರೆ. "ಪ್ಲ್ಯಾನ್ ಮಾಡಿದ್ದೀನಿ ಅಪ್ಪ, ಆದರೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದಷ್ಟೇ ನನಗೆ ಡೌಟು. ಅಮ್ಮಂಗೆ ಇವತ್ತು ಗಸಗಸೆ ಪಾಯಸನ ಮಾಡೋದಕ್ಕೆ ಹೇಳಿದ್ದೀನಿ. ಆ ಪಾಯಸನ ಊಟ ಮಾಡಿದ್ರೆ ಎಂಥರಿಗೂ ಕೂಡ ನಿದ್ದೆ ಬರುತ್ತೆ ಅಲ್ವೇನಪ್ಪ" ಅಂತ ಹೇಳ್ತಾರೆ. "ಹೌದೌದು, ಚೆಂದ ನಿದ್ದೆ ಬರುತ್ತೆ" ಅಂತ ಹೇಳ್ತಾರೆ. ಅದಕ್ಕೆ ಆ ಪಾಯಸನ ತಿಂದಮೇಲೆ ಹೇಗಾದರೂ ಮಾಡಿ ನಂದಿನಿ ಅಮ್ಮವ್ರ ಹತ್ರ ಮಾತಾಡೋದಕ್ಕೆ ಅಂತ ಕಳಿಸೋದು. ಆಗ ನಿದ್ದೆ ಬಂದು ಅವ್ರಿಗೆ ಗೊತ್ತಿಲ್ಲಾಗೆ ನಂದಿನಿ ಅಮ್ಮವ್ರ ತೊಡೆ ಮೇಲೆ ಶ್ರಾವಣಿ ಮೇಡಮ್ ಅವ್ರು ಮಲಗ್ತಾರೆ. "ಹೇಗಿದೆಯಪ್ಪ ಐಡಿಯಾ?" ಅಂತ ಹೇಳ್ತಾರೆ. "ಹ್ಞೂ, ಕರೆಕ್ಟ್ ಆಗಿದೆ. ಇದೇ ಥರ ಆಗುತ್ತೆ ಬಿಡು ಸುಬ್ಬು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾವು ಅವ್ರ ಸೇವೆನ ಮಾಡಬೇಕು ಅಷ್ಟೇ" ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಕೂಡ ಅಲ್ಲೇ ಪಾಸ್ ಆಗಿಬಿಡ್ತಾರೆ. ಆಗ ಪದ್ದವರು "ಜಾನಕಿ ಅಮ್ಮವ್ರೆ ಅಂತ ಹಿಂದೆನೇ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಕೂಡ ಬಂದ್ಬಿಡ್ತಾರೆ. "ಅಲ್ಲ ಇವರೇನಿದು ಇದ್ದಕ್ಕಿದ್ದಂಗೆ ಇಲ್ಲೇ ಇರ್ತಾರೆ, ಆಮೇಲೆ ಎಲ್ಲೋ ಹೋಗ್ತಾರೆ, ಯಾವಾಗಲೋ ಬರ್ತಾರೆ, ಏನು ಮಾಡ್ತಾರೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಸ್ವಲ್ಪ ದಿನದಿಂದ ಈ ಥರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಜಾನಕಿ ಪಾಟೀಲ್ ಬಂದಾಗಿಂದನೂ ಕೂಡ ಸ್ವಲ್ಪ ಅದೇ ಥರ ಮಾಡ್ತಿದಾರಲ್ಲ, ಏನಾಗಿದೆ ಇವ್ರಿಗೆ? ನಾನು ಮೊದಲು ತಿಳ್ಕೊಬೇಕು" ಅಂತ ಸ್ವಲ್ಪ ಡೌಟಿಂದ ನೋಡ್ತಾನೆ ಇರ್ತಾರೆ. ಅವರು ಹಾಲಲ್ಲೇ ಕೂತಿರ್ತಾರೆ. ಅಲ್ಲಿ ಶ್ರಾವಣಿ ಕೂಡ ಬರ್ತಾರೆ. "ನಾನಂತೂ ಗಸಗಸೆ ಪಾಯಸನ 2 ಲೋಟ ಕುಡ್ದೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು" ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸುಬ್ಬು ಮತ್ತು ವಿಶಾಲಾಕ್ಷಿ ಕೂಡ ಬರ್ತಾರೆ. "ಅದು ಹಾಗೆ ಮೇಡಮ್, ಯಾಕೆ ಅಂತಂದರೆ ಅಮ್ಮನ ಪ್ರೀತಿನೇ ತುಂಬಿರುತ್ತೆ ಅದರಲ್ಲಿ. ತಾಯಿ ಪ್ರೀತಿ ತುಂಬಿದ್ರೆ ಅದು ಎಂಥರಿಗೂ ಕೂಡ ಇಷ್ಟ ಆಗುತ್ತೆ. ಅದು ಪ್ರೀತಿಯಿಂದನೂ ಕೂಡ ತುಂಬ ರುಚಿಯಾಗೂ ಇರುತ್ತೆ" ಅಂತ ಹೇಳ್ತಾ ಇರ್ತಾರೆ. "ಹೌದು ಸುಬ್ಬು, ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಗೊತ್ತಾ, 2 ಲೋಟ ಕುಡ್ದೆ ನಿಜವಾಗ್ಲೂ" ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು "ಸುಬ್ಬು ಅವರೇ" ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು "ಅಯ್ಯೋ ಅಮ್ಮೋರೆ, ಸುಬ್ಬು ಅವರೇ ಅನ್ನೋದೆಲ್ಲ ಏನು ಬೇಡ, ಸುಬ್ಬು ಅಂದರೆ ಅಷ್ಟೇ ಸಾಕು" ಅಂತ ಹೇಳ್ತಾರೆ. "ಆಯಿತು ಅಪ್ಪ ಸುಬ್ಬು" ಅಂತ ಹೇಳ್ತಾರೆ. "ನೋಡಪ್ಪ ಸುಬ್ಬು, ನೀನು ಯಾಕೆ ಅವ್ರನ್ನ ಮೇಡಮ್ ಅಂತ ಕರಿತೀಯ? ಪ್ರೀತಿಯಿಂದ ಹೆಂಡತಿ ಹೆಸರನ್ನ ಶ್ರಾವಣಿ ಅಂತ ಕರಿಬಾರ್ದಾ" ಅಂತ ಹೇಳ್ತಾರೆ. "ಅಯ್ಯೋ ಅದು ಅಮ್ಮೋರೆ, ನಾನು ಅವ್ರನ್ನ ಮೊದಲಿಂದನೂ ಕೂಡ ಮೇಡಮ್ ಅಂತಲೇ ಕರೆದಿದ್ದೀನಲ್ವಾ, ಇವಾಗ ಶ್ರಾವಣಿ ಅಂತ ಕರೆಯೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೂ ಕೂಡ ನನ್ನ ಕೈಲಿ ಕರೆಯೋಕ್ಕಾಗ್ತಾ ಇಲ್ಲ. ಮೇಡಮ್ ಅಂತಲೇ ಕರಿತಾ ಇದ್ದೀನಿ" ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ಅವರು "ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಎಷ್ಟು ಸಲ ನಾನು ಕೂಡ ಹೇಳಿದ್ದೀನಿ, ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಶ್ರಾವಣಿ ಅಂತ ಕರೀಲಿ ಅಂತ, ಆದರೆ ಈ ಸುಬ್ಬು ನನ್ನ ಮಾತೇ ಕೇಳಲ್ಲ ಇವನು" ಅಂತ ಹೇಳ್ತಾ ಇರ್ತಾರೆ. "ಅಲ್ಲ ಕೂಸೆ, ನೀನು ಗಂಡನ್ನ ಈ ಥರ ಹೋಗು ಬಾ ಅವನು ಇವನು ಅಂತ ಅನ್ಬೋದಾ? ಪ್ರೀತಿಯಿಂದ ಯಜಮಾನ್ರೆ ಏನಂದರೆ ಈ ಥರ ಕರಿಬೋದಲ್ವಾ" ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು "ಹಾಂ ಕರೆಕ್ಟ್ ಅಮ್ಮವ್ರೆ, ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ" ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು "ಅಯ್ಯೋ ಅದು ನನಗೆ ಆ ಥರ ಕರೆಯೋದಕ್ಕೆ ಅಭ್ಯಾಸನೇ ಇಲ್ಲ, ಮುಂಚೆಯಿಂದನೂ ಕೂಡ ಇದೇ ಥರ ಮಾತಾಡ್ಸಿದ್ದೀನಲ್ವಾ, ಸುಬ್ಬು ಅಂತ ಕರೆದ್ರೆ ನನಗೆ ಸಮಾಧಾನ, ಅದಕ್ಕೋಸ್ಕರ ನಾನು ಅವನಿಗೆ ಸುಬ್ಬು ಅಂತಲೇ ಕರಿತೀನಿ" ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು "ಹೌದು ಅಮ್ಮವ್ರೆ, ನಾನು ಅವ್ರಿಗೆ ಮೇಡಮ್ ಅಂತ, ಅವರು ನನಗೆ ಸುಬ್ಬು ಅಂತ ಕರೆದ್ರೇ ಚೆನ್ನಾಗಿರುತ್ತೆ" ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು "ಸರಿ ಆಯಿತು, ನೀವು ಹೇಗಾದರೂ ಕರ್ಕೊಳ್ಳಿ, ಆದರೆ ಮುದ್ದಾಗಿ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಿಂದ ಇದ್ದರೆ ಅಷ್ಟೇ ಸಾಕು ನಮಗೆ" ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವೀರೇಂದ್ರ ಅವರು ಶ್ರಾವಣಿಗೆ ಮಗು ಆದರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. "ಅಲ್ಲ, ಶ್ರಾವಣಿ ನನ್ನ ಮಗಳಲ್ಲ ಅಂದಮೇಲೆ ಆ ಮಗು ಹೇಗೆ ನನ್ನ ಮಗು ಆಗುತ್ತೆ?" ಈ ವಿಷಯನ ಕೇಳಿದ ತಕ್ಷಣ ನಂಗೆ ಆ ಮಗುಗೂ ಕೂಡ ಉತ್ತರ ಕೊಡೋದಕ್ಕಾಗಲಿಲ್ಲ. ಆ ನಂದಿನಿ ನನಗೆ ಎಂಥ ಮೋಸ ಮಾಡೋಗ್ಬಿಟ್ಲು, ಕಣ್ಣಲ್ಲಿ ನೀರು ಬರ್ಸೋದಲ್ಲದೆ ರಕ್ತನೇ ಬರ್ಸೋಗ್ಬಿಟ್ಲು. ಅವಳು ಎದುರು ಸಿಕ್ಕಿದ್ರೆ ನನಗೆ ಯಾಕೆ ಈ ಥರ ಮೋಸ ಮಾಡಿದೆ ಅಂತ ಮೊದಲು ಕೇಳ್ತೀನಿ, ನಾನು ಸತ್ಯನ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಪೃಥ್ವಿ ಅವರು ಶ್ರಾವಣಿ ಬಗ್ಗೆ ಒಂದು ಸತ್ಯನ ಹೇಳೋದಕ್ಕೆ ಅಂತ ಬಂದಿರ್ತಾರೆ. ಅದು ಅರ್ಧ ಮಾತ್ರ ಗೊತ್ತಾಗಿರುತ್ತೆ. ಆ ವಿಷಯನ ನೆನಪು ಮಾಡ್ಕೊಳ್ತಾರೆ. "ಇಲ್ಲ, ನಾನು ಈ ವಿಷಯನ ತಿಳ್ಕೊಳ್ಳೇಬೇಕು. ಸತ್ಯ ಏನು ಅಂತ ಗೊತ್ತಿಲ್ಲ ಅಂದರೆ ಜೀವನ ಪೂರ್ತಿ ನಾನು ಇದೇ ಥರ ಗೊಂದಲದಲ್ಲಿ ಇರಬೇಕಾಗುತ್ತೆ. ಆದಷ್ಟು ಬೇಗ ನಾನು ಪೃಥ್ವಿ ಹತ್ರನೇ ಸತ್ಯ ತಿಳ್ಕೊಬೇಕು" ಅಂತ ಹೇಳ್ತಾ ಇರ್ತಾರೆ. ಅಂದರೆ ಪೃಥ್ವಿ ಅವರು ಬದುಕಿದ್ದಾರೆ ಅಂತ ಇದರಲ್ಲಿ ಅರ್ಥ ಆಗ್ತಾ ಇದೆ. ಈ ಕಡೆ ನಂದಿನಿ ಅವರು ರೂಮಲ್ಲಿ ಇರ್ತಾರೆ. ಅಲ್ಲಿಗೆ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಹೋಗ್ತಾರೆ. "ನೀವು ಅಂದ್ಕೊಂಡಾಗೆ ಎಲ್ಲ ಆಗುತ್ತೆ, ಶ್ರಾವಣಿ ಮೇಡಮ್ ಅವರು ಇಲ್ಲಿಗೆ ಬರ್ತಾರೆ" ಅಂತ ಸುಬ್ಬು ಹೇಳ್ತಾರೆ. ಆಗ ನಂದಿನಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. "ನಿಜವಾಗ್ಲೂ ನನಗೆ ಆ ದೇವರು ಒಳ್ಳೆ ವರನ ಕೊಟ್ಟಿದ್ದಾನೆ, ನಿಜವಾಗ್ಲೂ ನಮ್ಮ ಪಾಲಿಗೆ ನೀವು ದೇವ್ರು ಆಗ್ಬಿಟ್ರಿ" ಅಂತ ಹೇಳ್ತಾರೆ. "ಅಯ್ಯೋ ಅಮ್ಮವ್ರೆ, ಈ ಥರ ಎಲ್ಲ ಮಾತಾಡೋದು, ಕೈ ಮುಗಿಯೋದು ಇದೆಲ್ಲ ಬೇಡ ಅಮ್ಮವ್ರೆ" ಅಂತ ಹೇಳ್ಬಿಟ್ಟು ಸುಬ್ಬು ಮತ್ತು ಪದ್ದು ಹೇಳ್ತಾರೆ. ಆಗ ಸುಬ್ಬು ಅವರು "ಅಮ್ಮವ್ರೆ, ನಾನು ಹೇಳಿರೋ ಹಾಗೆ ಶ್ರಾವಣಿ ಮೇಡಮ್ ಅವ್ರನ್ನ ಇಲ್ಲಿ ಕಳಿಸ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲನೂ ಕೂಡ ಒಳ್ಳೆಯದೇ ಆಗುತ್ತೆ, ನೀವು ಅಂದ್ಕೊಂಡಾಗೆ ಆರಾಮಾಗಿ ಮೇಡಮ್ ಅವ್ರ ಜೊತೆ ಇರ್ಬೋದು" ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಲ್ಲಿಂದ ಹೋಗ್ತಾರೆ. ಆಗ ಪದ್ದು ಅವರು "ನಿಮ್ಮ ಮಗಳ ಜೊತೆ ಆರಾಮಾಗಿ ಕಾಲ ಕಳಿಬೋದು, ಇಲ್ಲಿ ಯಾರು ಕೂಡ ತೊಂದರೆ ಕೊಡಲ್ಲ" ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು "ಪದ್ದು, ನಿಜವಾಗ್ಲೂ ಅಂಥ ಮಗನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ, ಅಷ್ಟೇ ಅಲ್ಲ ನಾನು ಕೂಡ ಅಂಥ ಅಳಿಯನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ" ಅಂತ ಹೇಳ್ತಾ ಇರ್ತಾರೆ. "ಸರಿ ಆಯಿತು" ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರು ಕೂಡ ಹೆದರಾಗ್ಬಿಡ್ತಾರೆ. "ಅಲ್ಲ ರೀ, ಏನು ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಈ ಕಡೆ ಈ ರೂಮಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು?" ಅಂತ ಹೇಳ್ತಾರೆ. ಆಗ ಪದ್ದವರು ಏನು ಇರಬೇಕು ಅಂತ ಗೊತ್ತಾಗದೆ "ಅದು ನಾನು ಈ ರೂಮಲ್ಲಿ ಮಲ್ಗೋಣ ಅಂತ ಬಂದೆ" ಅಂತ ಹೇಳ್ತಾರೆ. "ಏನೋ ಮಲ್ಗಕ್ಕೆ ಬಂದ್ರಾ? ಇಲ್ಲಿ ಜಾನಕಿ ಪಾಟೀಲ್ ಇದ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ?" ಅಂತ ಹೇಳ್ತಾರೆ.
ಅಯ್ಯೋ ಅದು ನನಗೆ ಇಲ್ಲಿ ಬಂದಾಗಲೇ ಕಣೆ ಗೊತ್ತಾಗಿದ್ದು. ನಮ್ಮ ರೂಮಲ್ಲಿ ಫ್ಯಾನ್ ಸ್ವಲ್ಪ ಕರ ಸೌಂಡ್ ಇತ್ತಲ್ವಾ ಅದಕ್ಕೋಸ್ಕರ ಬಂದ್ಬಿಟ್ಟೆ. ಇಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ನಾನು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂತೀನಿ ಸರಿನಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ವಿಶಾಲಾಕ್ಷಿ ಅವರು ಇವ್ರಿಗೇನೋ ಆಗಿದೆ, ಇವರು ಯಾಕೆ ಈ ಥರ ಆಡ್ತಿದ್ದಾರೆ ನಿಜವಾಗ್ಲೂ ನಾನು ತಿಳ್ಕೊಳ್ಳೇಬೇಕು ಅಂತ ವಿಶಾಲಾಕ್ಷಿ ಪದ್ದು ಅವ್ರ ಬಗ್ಗೆ ಅನುಮಾನ ಪಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ರಾತ್ರಿ ಆಗುತ್ತೆ. ಸುಬ್ಬು ಮತ್ತೆ ಶ್ರಾವಣಿ ಫಸ್ಟ್ ನೈಟ್ಗೆ ರೂಮ್ ಕೂಡ ರೆಡಿ ಆಗಿರುತ್ತೆ. ಆಗ ಮನೆಯವರೆಲ್ಲರೂ ಸೇರಿ ಪೂಜೆನ ಮಾಡ್ತಾರೆ. ಸುಬ್ಬು ಮತ್ತೆ ಶ್ರಾವಣಿಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಎಲ್ಲರೂ ಕೂಡ ಬೇಡ್ಕೊಳ್ತಾರೆ. ನಡಿಯಪ್ಪ ಸುಬ್ಬು ನಿನ್ನ ರೂಮ್ಗೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ನಾನು ಒಬ್ಬನೇ ಹೋಗಿ ಏನು ಮಾಡಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು ನೀನು ಮೊದಲು ಹೋಗು, ಆಮೇಲೆ ಶ್ರಾವಣಿ ಅಮ್ಮವ್ರನ್ನ ಕಳಿಸ್ತೀವಿ ನಾವು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಕೂಡ ರೂಮ್ಗೆ ಹೋಗ್ತಾರೆ. ಶ್ರಾವಣಿ ಅವ್ರ ಹತ್ರ ಹಾಲನ್ನ ಕೊಟ್ಟು ಕಳಿಸ್ತಾರೆ. ಆಗ ಶ್ರಾವಣಿ ಅವರು ಹಾಲು ತಗೊಂಡು ಹೋಗ್ತಾರೆ. ಆಗ ಸುಬ್ಬು ಅವರು ಅಯ್ಯೋ ಮೇಡಮ್ ಹಾಲು ತಗೊಂಬಂದ್ರ, ತಗೊಂಬನ್ನಿ ಕುಡಿಯೋಣ, ಕುಡಿದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹಾಲು ಕುಡಿತಾರೆ. ನಂತರ ಶ್ರಾವಣಿ ಅವ್ರಿಗೂ ಕೂಡ ಕುಡಿಸ್ತಾರೆ. ಆಗ ಸುಬ್ಬು ಶ್ರಾವಣಿಯವ್ರನ್ನ ತುಂಬಾ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರ್ತಾರೆ. ಆಗ ಶ್ರಾವಣಿಯವರು ಕೂಡ ತುಂಬ ನಾಚ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು ಯಾಕೆ ಸುಬ್ಬು ಮಾತಾಡ್ತಿಲ್ಲ, ಯಾಕೆ ಈ ಸಮಯದಲ್ಲೂ ಕೂಡ ಮಾತು ಬರ್ತಾ ಇಲ್ವಾ ನಿನಗೆ ಅಂತ ಹೇಳ್ತಾರೆ. ಅಯ್ಯೋ ಮೇಡಮರೇ ನಿಮ್ಮ ಮಾತಲ್ಲಿ ಮುತ್ತಿನಂಥ ಮಾತುಗಳಿದೆ, ಅದನ್ನು ಕೇಳಿದ್ರೆ ಸಾಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಮುತ್ತಿನಂಥ ಮಾತಷ್ಟೇ ಸಾಕ, ಮುತ್ತಬೇಡವಾ ಅಂತ ಕೇಳ್ತಾರೆ. ಆಗ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಪ್ರೀತಿನಲ್ಲಿ ಮುಳುಗೋಗ್ಬಿಡ್ತಾರೆ. ಆಗ ಸುಬ್ಬು ಅವರು ಮುದ್ದಾದ ಹೆಂಡತಿ ಮುತ್ತಬೇಡವಾ ಅಂತ ಕೇಳಿದ್ರೆ ಯಾರು ತಾನೇ ಬೇಡ ಅಂತಾರೆ ಮೇಡಮ್, ಕೊಡಿ ಮೇಡಮ್ ಅಂತ ಹೇಳ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.